ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ಇದೆ. ಆ ಹಿನ್ನೆಲೆಯಲ್ಲಿ ಈ ಪೆರೇಡ್ ಮಾರ್ಗದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಇವತ್ತು ಸಂಘಘೋಷ ಅದ್ಧೂರಿಯಾಗಿ ಪಥಸಂಚಲನ ನಡೀಲಿಕ್ಕಿದೆ. ಆ ಪಥಸಂಚಲನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಪೆರೇಡ್ನಲ್ಲಿ ಚಿತ್ತಾಪುರ ಜನರಿಗೆ ಮಾತ್ರ ಅವಕಾಶ, ಹೊರಗಡೆಯಿಂದ ಬಂದಿರುವಂತವರಿಗೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. 350 ಜನ ಮೀರದಂತೆ ಪರೇಡ್ಗೆ ಅನುಮತಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಎಲ್ಲೆಡೆ ಭಗವಾ ಧ್ವಜಗಳಿಂದ ಕಂಗೊಳಿಸ್ತಾ ಇದೆ ರಸ್ತೆಗಳು. ಬಜಾಜ್ ಕಲ್ಯಾಣ ಮಂಟಪ ಬಳಿ ಪರೇಡ್ಗೆ ಈಗ ಚಾಲನೆ ಕೂಡ ನೀಡಲಾಗುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದ್ದೇವೆ, ಆ ಒಂದು ಪ್ರದೇಶಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸುವಂತ ಕೆಲಸಗಳು ನಡೀತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಸುವ ಸಲುವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೂಡ ನಡೆದಿತ್ತು. ಆದರೆ ಏನು ಅಕ್ಟೋಬರ್ 19ರಂದು ಈ ಒಂದು ಕಲಬುರಗಿಯ ಚಿತ್ತಾಪುರದಲ್ಲಿ ನಡೆಯಬೇಕಿದ್ದಂತಹ ಪಥಸಂಚಲನ ಸಾಕಷ್ಟು ರಾಜಕೀಯವನ್ನು ಪಡೆಯುವ ಮೂಲಕ ಅವತ್ತು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು. ಹೀಗಾಗಿ ಆ ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿದ ಬಳಿಕ 3 ಬಾರಿ ಅಂದ್ರೆ 4 ಬಾರಿ ಕೋರ್ಟ್ ಮೆಟ್ಟಿಲು ಏರಿದಂತ ಈ ಒಂದು ಪ್ರಕರಣ 4ನೇ ಬಾರಿಗೆ ಇವತ್ತು ಅಂದ್ರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೀಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ಹೈಕೋರ್ಟ್ ತೀರ್ಪಿನಂತೆ ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಮಧ್ಯಾಹ್ನ 3:30 ಗಂಟೆಗೆ ಒಂದು 30ರಿಂದ 5 ಗಂಟೆ 45 ನಿಮಿಷದ ಒಳಗಡೆ ಅಂದ್ರೆ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ನಡೀತಾ ಇರುವಂತದ್ದು. ಅಂದ್ರೆ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ನಡೆಯೋದಕ್ಕೆ ಕಲಬುರಗಿಯ ಹೈಕೋರ್ಟ್ ಕೂಡ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ತೀವ್ರವಾದಂತಹ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತಂದ್ರೆ ಯಾವೆಲ್ಲ ಅಂದ್ರೆ ಆರ್ಎಸ್ಎಸ್ನ ಪಥಸಂಚಲನ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಕೂಡ ಈಗಾಗಲೇ ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಏನು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಏನು ಆಟೋಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಅಂಗಡಿಗಳಾಗಿರ್ಬೋದು ಮತ್ತು ಗಾರ್ಡನ್ ಆಗಿರ್ಬೋದು ಎಲ್ಲವನ್ನ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹ ಸಾಕಷ್ಟು ಈ ಒಂದು ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಏನು ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು. ಸಾಕಷ್ಟು ನಗರದ ಈ ಪಟ್ಟಣದಾದ್ಯಂತ ಸಾಕಷ್ಟು ಕೇಸರಿ ಬಂಟಿಂಗ್ಸ್ಗಳು ಮತ್ತು ಧ್ವಜಗಳು ಕೂಡ ರಾರಾಜಿಸುತ್ತದೆ. ಸಾಕಷ್ಟು ಇವತ್ತೇನು ಪಥಸಂಚಲನಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಮತ್ತೊಂದು ಕಡೆಗೆ ಇವತ್ತೇನು ರೈಲ್ವೆ ನಿಲ್ದಾಣ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಒಂದು ಜನಸಂದಣಿ ಪ್ರದೇಶ ಸೇರಿದಂತೆ ಹಲವು ಕಡೆ ಏನು ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತು ಏನು ಶ್ವಾನ ದಳ ಸಾಕಷ್ಟು ಪರಿಶೀಲನೆ ನಡೆಸ್ತಾರೆ. ಮತ್ತೊಂದು ಕಡೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡುವಂತಹ ಕೆಲಸಗಳಾಗಿರ್ಬೋದು. ಅಂದ್ರೆ ಸುಮಾರು 1500ಕ್ಕೂ ಅಧಿಕ ಪೊಲೀಸರನ್ನ ಈ ಒಂದು ಬಂದೋಬಸ್ತ್ಗೆ ನಿಯೋಜನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇವತ್ತು ಏನು ಈ ಒಂದು ಪಥಸಂಚಲನ ಬೇಕಾದ್ರೆ ಸಾಕಷ್ಟು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರಿಗೂ ಕೂಡ ಬಂದೋಬಸ್ತನ್ನು ಕೂಡ ಹಾಕಿರುವಂತದ್ದು. ಸಾಕಷ್ಟು ಏನು ಚಿತ್ತಾಪುರ ಪಟ್ಟಣದಾದ್ಯಂತ ಕೇಸರಿ ಧ್ವಜಗಳು ಮತ್ತು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿರುವಂತದ್ದು. ಆದರೆ ಈ ಒಂದು ಪಥಸಂಚಲನಕ್ಕೆ ಸಾಕಷ್ಟು ಈಗಾಗಲೇ ನಗರದ ಏನು ಬಜಾಜ್ ಕಲ್ಯಾಣ ಮಂಟಪದ ಎದುರುಗಡೆ ಏನು ಆರ್ಎಸ್ಎಸ್ನ ಪಥಸಂಚಲನ ಆರಂಭಗೊಳ್ಳುತ್ತೆ. ಅಲ್ಲಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬೇರೆ ಬೇರೆ ಮಾರ್ಗಗಳಲ್ಲಿ ಪ್ರಮುಖ ಬೀದಿಗಳಲ್ಲೂ ಕೂಡ ಇವತ್ತು ಆರ್ಎಸ್ಎಸ್ನ ಪಥಸಂಚಲನ ಸಾಗುತ್ತೆ. ಹೀಗಾಗಿ ಆರ್ಎಸ್ಎಸ್ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಬಾಂಬ್ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದಿಂದ ಆ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ಕೂಡ ಇಲ್ಲಿ ನಡೀತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತಿನ ಪಥಸಂಚಲನಕ್ಕೆ ಏನು ಸಾಕಷ್ಟು ಈಗಾಗಲೇ ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಆ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತಹ ಕೆಲಸಗಳು ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮೊಗ್ದುಮ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ಇದೆ. ಆ ಹಿನ್ನೆಲೆಯಲ್ಲಿ ಈ ಪೆರೇಡ್ ಮಾರ್ಗದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಇವತ್ತು ಸಂಘಘೋಷ ಅದ್ಧೂರಿಯಾಗಿ ಪಥಸಂಚಲನ ನಡೀಲಿಕ್ಕಿದೆ. ಆ ಪಥಸಂಚಲನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಪೆರೇಡ್ನಲ್ಲಿ ಚಿತ್ತಾಪುರ ಜನರಿಗೆ ಮಾತ್ರ ಅವಕಾಶ, ಹೊರಗಡೆಯಿಂದ ಬಂದಿರುವಂತವರಿಗೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. 350 ಜನ ಮೀರದಂತೆ ಪರೇಡ್ಗೆ ಅನುಮತಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಎಲ್ಲೆಡೆ ಭಗವಾ ಧ್ವಜಗಳಿಂದ ಕಂಗೊಳಿಸ್ತಾ ಇದೆ ರಸ್ತೆಗಳು. ಬಜಾಜ್ ಕಲ್ಯಾಣ ಮಂಟಪ ಬಳಿ ಪರೇಡ್ಗೆ ಈಗ ಚಾಲನೆ ಕೂಡ ನೀಡಲಾಗುತ್ತೆ.
ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು RSS ನ ಪಥಸಂಚಲನ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದ್ದೇವೆ, ಆ ಒಂದು ಪ್ರದೇಶಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸುವಂತ ಕೆಲಸಗಳು ನಡೀತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ RSS ನ ಪಥಸಂಚಲನ ನಡೆಸುವ ಸಲುವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೂಡ ನಡೆದಿತ್ತು. ಆದ್ರೆ ಏನು ಅಕ್ಟೋಬರ್ 19ರಂದು ಈ ಒಂದು ಕಲಬುರಗಿಯ ಚಿತಾಪುರದಲ್ಲಿ ನಡೆಯಬೇಕಿದ್ದಂತಹ ಪಥಸಂಚಲನ ಸಾಕಷ್ಟು ರಾಜಕೀಯವನ್ನು ಪಡೆಯುವ ಮೂಲಕ ಅವತ್ತು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು. ಹೀಗಾಗಿ ಆ ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿದ ಬಳಿಕ 3 ಬಾರಿ ಅಂದ್ರೆ 4 ಬಾರಿ ಕೋರ್ಟ್ ಮೆಟ್ಟಿಲು ಏರಿದಂತ ಈ ಒಂದು ಪ್ರಕರಣ 4ನೇ ಬಾರಿಗೆ ಇವತ್ತು ಅಂದ್ರೆ ಚಿತಾಪುರದಲ್ಲಿ RSS ನ ಪಥಸಂಚಲನ ನಡೀಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು. ಆ ಹೈಕೋರ್ಟ್ ತೀರ್ಪಿನಂತೆ ಇವತ್ತು ಕಲಬುರಗಿಯ ಚಿತಾಪುರದಲ್ಲಿ ಮಧ್ಯಾಹ್ನ 3:30 ಗಂಟೆಗೆ ಒಂದು 30ರಿಂದ 5 ಗಂಟೆ 45 ನಿಮಿಷದ ಒಳಗಡೆ ಅಂದ್ರೆ ಇವತ್ತು RSS ನ ಪಥಸಂಚಲನ ನಡೀತಾ ಇರುವಂತದ್ದು. ಅಂದ್ರೆ ಇವತ್ತು RSS ನ ಪಥಸಂಚಲನ ನಡೆಯೋದಕ್ಕೆ ಕಲಬುರಗಿಯ ಹೈಕೋರ್ಟ್ ಕೂಡ ಆ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು RSS ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ತೀವ್ರವಾದಂತಹ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತಂದ್ರೆ ಯಾವೆಲ್ಲ ಅಂದ್ರೆ RSS ನ ಪಥಸಂಚಲನ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಕೂಡ ಈಗಾಗಲೇ ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು. ಏನು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಏನು ಆಟೋಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಅಂಗಡಿಗಳಾಗಿರ್ಬೋದು ಮತ್ತು ಗಾರ್ಡನ್ ಆಗಿರ್ಬೋದು ಎಲ್ಲವನ್ನ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತ ಸಾಕಷ್ಟು ಈ ಒಂದು ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಏನು ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು. ಸಾಕಷ್ಟು ನಗರದ ಈ ಪಟ್ಟಣದಾದ್ಯಂತ ಸಾಕಷ್ಟು ಕೇಸರಿ ಬಂಟಿಂಗ್ಸ್ಗಳು ಮತ್ತು ಧ್ವಜಗಳು ಕೂಡ ರಾರಾಜಿಸುತ್ತದೆ. ಸಾಕಷ್ಟು ಇವತ್ತೇನು ಪಥಸಂಚಲನಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಮತ್ತೊಂದು ಕಡೆಗೆ ಇವತ್ತೇನು ರೈಲ್ವೆ ನಿಲ್ದಾಣ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಒಂದು ಜನಸಂದಣಿ ಪ್ರದೇಶ ಸೇರಿದಂತೆ ಹಲವು ಕಡೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತು ಏನು ಶ್ವಾನ ದಳ ಸಾಕಷ್ಟು ಪರಿಶೀಲನೆ ನಡೆಸ್ತದೆ. ಮತ್ತೊಂದು ಕಡೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡುವಂತ ಕೆಲಸಗಳಾಗಿರುವಂತಂದ್ರೆ ಸುಮಾರು 1500ಕ್ಕೂ ಅಧಿಕ ಪೊಲೀಸರನ್ನ ಈ ಒಂದು ಬಂದೋಬಸ್ತ್ಗೆ ನಿಯೋಜನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇವತ್ತು ಏನು ಈ ಒಂದು ಪಥಸಂಚಲನ ಬೇಕಾದ್ರೆ ಸಾಕಷ್ಟು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರಿಗೂ ಕೂಡ ಬಂದೋಬಸ್ತನ್ನು ಕೂಡ ಹಾಕಿರುವಂತದ್ದು. ಸಾಕಷ್ಟು ಏನು ಚಿತಾಪುರ ಪಟ್ಟಣದಾದ್ಯಂತ ಕೇಸರಿ ಧ್ವಜಗಳು ಮತ್ತು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿರುವಂತದ್ದು. ಆದ್ರೆ ಈ ಒಂದು ಪಥಸಂಚಲನಕ್ಕೆ ಏನು ಸಾಕಷ್ಟು ಈಗಾಗಲೇ ನಗರದ ಏನು ಬಜಾಜ್ ಕಲ್ಯಾಣ ಮಂಟಪದ ಎದುರುಗಡೆ ಏನು RSS ನ ಪಥಸಂಚಲನ ಆರಂಭಗೊಳ್ಳುತ್ತೆ. ಅಲ್ಲಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬೇರೆ ಬೇರೆ ಮಾರ್ಗಗಳಿಂದ್ರೆ ಪ್ರಮುಖ ಬೀದಿಗಳಲ್ಲೂ ಕೂಡ ಇವತ್ತು RSS ನ ಪಥಸಂಚಲನ ಸಾಗುತ್ತೆ. ಹೀಗಾಗಿ RSS ನ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಬಾಂಬ್ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದಿಂದ ಆ ಪರಿಶೀಲನೆಯನ್ನು ಕೂಡ ನಡೆಸುವಂತ ಕೆಲಸಗಳು ಕೂಡ ಇಲ್ಲಿ ನಡೀತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವತ್ತಿನ ಪಥಸಂಚಲನಕ್ಕೆ ಏನು ಸಾಕಷ್ಟು ಈಗಾಗಲೇ ಕುತೂಹಲ ಕೂಡ ಮೂಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಆ ಪಥಸಂಚಲನ ಸಾಗ್ತಾ ಇರುವಂತಹ ಮಾರ್ಗದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂತ ಕೆಲಸಗಳು ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮೊಗ್ದುಮ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ ಇವತ್ತು RSS ಪಥ ಸಂಚಲನ ಇದೆ. ಆ ಹಿನ್ನೆಲೆಯಲ್ಲಿ ಈ ಪೆರೇಡ್ ಮಾರ್ಗದಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಬಾಂಬ್ ಸ್ಕ್ವಾಡ್ ಶ್ವಾನ ದಳದಿಂದಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ.